ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್थे ಸ್ವವಿಘ್ನಸ್ವರಾಟ್ तेने ब्रह्महृदायादिकवये नश्यन्ति यं सूरयः तेजो वायुमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यन्त्रवरजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽसि परं चैव नरोत्तमं देवी सरस्वतीं व्यासं ततो जयमुदीरये स्वस्त्यस्तु सतां हरिः ಓಂ ವೃತ್ರಾಸುರ ಒಬ್ಬನೇ ಉಳಿದ. ದೇವತೆಗಳೆಲ್ಲ ತೀವ್ರವಾಗಿ ಅವರ ವಿರುದ್ಧ ಹೋರಾಟ ನಡೆಸಿದ್ರಿಂದ ದೈತ್ಯರು ದಿಕ್ಕಾಪಾಲಾಗಿ ಹೋದ್ರು. ಇಂಥ ಸಂದರ್ಭದಲ್ಲಿ ವೃತ್ರಾಸುರ ಮರಳಿ ಅವರೆಲ್ಲ ಯುದ್ಧಕ್ಕೆ ಬರಲಿಕ್ಕೆ ಬೇಕಾಗುವ ರೀತಿಯ ಉತ್ಸಾಹ ತುಂಬುವ ಮಾತುಗಳನ್ನ ಆಡಿದ. ಶ್ರೀ ಶುಕ ಉವಾಚ ತ ಏವಂ ಶಂಸತೋ ಧರ್ಮ್ಯಂ ವಚಃ ಪತ್ಯುರಚೇತಸ ನೈವಾಗೃಹ್ಣಂ ಭಯತ್ರಸ್ತಾಃ ಪಲಾಯನ ಪರಾಂದ್ರಪ. ಶುಕಮುನಿಗಳು ಹೇಳ್ತಾ ಇದ್ದಾರೆ, ಓ ಪರೀಕ್ಷಿತ್ ರಾಜನೇ, ತಮ್ಮ ನಾಯಕನಾದ ವೃತ್ರಾಸುರ ಎಷ್ಟು ಧೈರ್ಯ ತುಂಬುವ ಮಾತುಗಳನ್ನಾಡಿದ್ರು. ಯಾಕೆಂದ್ರೆ ಸೂರ್ಯಮಂಡಲ ಭೇದಿಗಳಾದವರು ಇಬ್ರೆ, ಯೋಗದ ದಾರಿಯಲ್ಲಿ ಹೋಗುವವರು, ಮತ್ತೊಬ್ಬರು ರಣರಂಗದಲ್ಲಿ ಪ್ರಾಣ ಕೊಡುವವರು. ಇವರಿಬ್ಬರು ಲೋಕದಲ್ಲಿ ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ಹೊಂದುವವರು ಅಥವಾ ಉತ್ತಮ ಲೋಕಗಳಿಗೆ ತೆರಳುವವರು. ನೀವು ಅವರಲ್ಲಿ ಯಾರಾದ್ರೂ ಒಬ್ಬರಾಗಬೇಕು ಅಂದ್ರೆ ಬೇಡ ಅಂತ ಮತ್ತೆ ಓಡೋಗ್ತಾನೆ ಇದ್ದಾರೆ. ಎಲ್ರಿಗೂ ಸ್ವರ್ಗ ಬೇಕು, ಆದ್ರೆ ಬೇಗ ಸಾಯ್ಲಿಕ್ಕೆ ಇಷ್ಟ ಇಲ್ಲ ಅಷ್ಟೇ. ಆದ್ರಿಂದ ಈಗ ಅರ್ಜೆಂಟ್ ಇಲ್ಲ ನಮ್ಗೆ, ಇಲ್ಲಿದ್ದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಬರ್ತೀವಿ ಅಂತ ಓಡೋದ್ರು. ಭಯಗ್ರಸ್ತಾಹ ಪಲಾಯನ ಪರಾಹ. ಪಲಾಯನ ಪರಾಹ, ಬೆನ್ನು ತೋರಿಸಿ ಓಡ್ತಾನೆ ಇದ್ದಾರೆ. ಅವ್ರು ಹೇಳ್ತಾನೆ ಇದ್ದಾನೆ, ಇವರು ಓಡ್ತಾನೆ ಇದ್ದಾರೆ. ವಿಶೀರ್ಯಮಾಣಾಂ ಪ್ರತನಾಂ ಆಸುರೀಂ ಭರತರ್ಷಭ ಕಾಲಾನುಕೂಲೈಸ್ತ್ರಿದಶೈಃ ಕಾಲ್ಯಮಾನಾಂ ಅನಾಥವತ್. ಅಸುರ ಸೈನ್ಯ ಕಾಲನಾಮಕನಾದ ಭಗವಂತನ ಅನುಗ್ರಹದಿಂದ ಚೆನ್ನಾಗಿ ದೇವತೆಗಳ ಸೈನ್ಯ ಕಾಲನಾಮಕನಾದ ಭಗವಂತನ ಅನುಗ್ರಹದಿಂದ ಕೂಡಿತ್ತು. ಅಸುರರ ಸೈನ್ಯ ಅದರಿಂದ ಜರ್ಜರಿತವಾಗಿ ಅನಾಥವಾಗಿ ಓಡ್ತಾನೆ ಇತ್ತು. ಅನಾಥವತ್ ಕಾಲ್ಯಮಾನ. ಕಾಲ್ಯಮಾನ ಅಂದ್ರೆ ಹೆಚ್ಚಿ ತೆಪ್ಪಾಕ್ಬಿಡುದು. ಪುರುಸೊತ್ತೇ ಇಲ್ಲ ಅವರಿಗೆ ಬದುಕಲಿಕ್ಕೆ, ದೈತ್ಯರಿಗೆ. ಹಂಗ್ ಓಡಿಸ್ಬಿಟ್ಟಿದ್ದಾರೆ. ದೃಷ್ಟ್ವಾ ತಪ್ಯತ ಸಂಕ್ರುದ್ಧ ಇಂದ್ರ ಶತ್ರುರಮರ್ಷಿತ ತಾನ್ನಿವಾದ್ಯೌಜಸ ರಾಜನ್ ನಿರ್ಭತ್ಸಿದು ಇದಮುವಾಚ. ನಿರ್ಭತ್ಸ್ಯ, ಚೆನ್ನಾಗಿ ಬೈದು ಹೀಗೆ ಹೇಳ್ತಾ ಇದ್ದಾನೆ ವೃತ್ರಾಸುರ. ಯಾಕೆ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ ಅಂದ್ರೆ, ಪಲಾಯನ ಆಗಿ ಹೋಗಿ ಏನೋ ಮತ್ತೆ ಏನಾದ್ರೂ ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಸ್ವಲ್ಪ ನಿಟ್ಟುಸಿರು ಬಿಟ್ಟು ಇನ್ನೊಂದು ಸೈನ್ಯ ತಗೊಂಡು ಬರ್ತಾರ ಅಂದ್ರೆ ಇಲ್ಲ. ಹೋದವರು ಅಲ್ಲಲ್ಲೇ ಉಸಿರು ಬಿಟ್ಟು ಸತ್ತೋಗ್ತಾ ಇದ್ದಾರೆ. ಸಾಕಾಯ್ತು ಓಡಿ ಓಡಿ, ಅಲ್ಲೇ ಎದೆ ಹಿಡ್ಕೊಂಡ್ಬಿಟ್ಟಿದೆ ಹೋದವರಿಗೆ. ಆದ್ರಿಂದಾಗಿ ವೃತ್ರಾಸುರನಿಗೆ ಕೋಪ ಬಂತು. ನೀವು ಇಲ್ಲಿ ಅಲ್ಲಿ ಹೋಗಿ ಎಲ್ಲೋ ಬಿದ್ದು ಸಾಯುವುದಕ್ಕಿಂತ ಇಲ್ಲೇ ಶತ್ರುಗಳ ಬಾಣಕ್ಕೆ 2 ಎದೆ ಕೊಟ್ಟಿದ್ರೆ ಶತ್ರುಗಳ 2 ಬಾಣ ಕಮ್ಮಿ ಆಗ್ತಿತ್ತಲ್ವಾ, ನಾಳೆ ಇನ್ನೊಬ್ಬನಿಗೆ ಹೊಡೆಯುವುದು. ಕೆಲವೊಮ್ಮೆ ಊಟದಲ್ಲಿ ಕೆಲವು ಸ್ವೀಟ್ಗಳನ್ನು ಹಾಕೊಳ್ಬೇಕಾಗುತ್ತೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ. ಯಾಕೆಂದ್ರೆ ಅದನ್ನ ಇವತ್ತು ಹಾಕೊಂಡು ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಹಾಕೊಳ್ಬೇಕು. ಯಾಕೆ ಇಲ್ಲ ಅಂದ್ರೆ ನಾಳೆ ಇನ್ನೊಂದು ಕಾರ್ಯಕ್ರಮಕ್ಕೆ ಅದೇ ಸ್ವೀಟ್ ಬೀಳುತ್ತೆ, ಇಲ್ಲ ಅಂದ್ರೆ ಹೊಸ್ತು ಬರುತ್ತೆ. ಹಾಕೊಂಡು ಖರ್ಚು ಮಾಡಿ ಬಿಟ್ರೆ ಅವ್ರು ನಾಳೆ ಹೊಸ್ತು ಮಾಡ್ತಾರೆ. ಇಲ್ಲ ಅಂದ್ರೆ ನಾವು ಅದನ್ನು ಕಳಿಸಿ ವಾಪಸ್ ಕೊಟ್ವಿ ಅಂದ್ರೆ ನಾಳೆ ಮತ್ತೆ ಅದೇ ಬರುತ್ತೆ. ಕೆಲವೊಂದು ಗಟ್ಟಿ ಇಟ್ಟಿಗೆಗಳೆಲ್ಲ ಇರ್ತವೆ, ಮೈಸೂರು ಪಾಕ್ ಅಂತ ಕರೀತಾರೆ. ಅದೆಲ್ಲ ಎಲ್ಲಿಯಾದ್ರೂ ಟೇಬಲ್ ಜೋರ್ ಅಲ್ಲಾಡ್ತಾ ಇದ್ರೆ ಕೆಳಗಿಟ್ರು ಏನಾಗಲ್ಲ, ಟೇಬಲ್ ಗಟ್ಟಿ ನಿಲ್ಲುತ್ತೆ.
ಹಾಗೆ ಶತ್ರುಗಳನ್ನು ಎದುರಿಸಿ ಸೇವೆ ಮಾಡುವುದು ಅಂತ ಬಂದಾಗ ಒಂದ್ 4 ಬಾಣವನ್ನ ನಾವೇ ಸ್ವೀಕಾರ ಮಾಡಿದ್ರೆ ನಮ್ಮ ಮೇಲೆ ದಾಳಿ ಮಾಡೋದು ಕಮ್ಮಿ ಆಗುತ್ತೆ. ಉಳಿದವ್ರು ನೀವು ಹೇಗೂ ಅಲ್ತಾ ಇದ್ದೀರಿ, 4 ಬಾಣಕ್ಕೆ ಎದೆ ಕೊಟ್ಟು ಸತ್ರೆ ಆ ಬಾಣಗಳ ಸಂಖ್ಯೆ ಆದ್ರೂ ನಮ್ಮ ಮೇಲೆ ಅಟ್ಯಾಕ್ ಆಗೋದು ಕಮ್ಮಿ ಆಗುತ್ತಲ್ವಾ ಅಂತ ಅವನಿಗೆ ಸಿಟ್ಟು ಬಂತು. ಕ್ರೋಧದಿಂದ ತಗತಗನೆ ಉರಿಯುವ ಬೆಂಕಿಯ ಹಾಗೆ ಅಸಹನೆಯಿಂದ ಕೂಡಿ ತನ್ನ ಸೈನ್ಯವನ್ನ ಓಡ್ತಾ ಇರೋರನ್ನ ತಡೆದು ಅವ್ರ ಹತ್ರ ದೇವತೆಗಳನ್ನ ನಿಂದಿಸಿ ಮಾತಾಡ್ತಾ ಇದ್ದಾನೆ. ನಿವಾರ್ಯ ಅವರನ್ನೆಲ್ಲ ತಡೆದು ನಿಲ್ಲಿಸಿ ದೇವತೆಗಳನ್ನ ಬೈದು, ಮೊದಲೇ ಅವನಿಗೆ ದೇವತೆಗಳ ಮೇಲೆ ಕೋಪ ಇತ್ತು, ಇಲ್ಲಿ ಬೈದ್ರೆ ಇವ್ರಿಗೆ ಒಂಚೂರು ಆಕ್ರೋಶ ಬರುತ್ತೆ. ಸಾಮಾನ್ಯವಾಗಿ ಈ ಭಯೋತ್ಪಾದನೆ ಮಾಡಿಸುವವರಿಗೆ ಟ್ರೈನಿಂಗ್ ಮಾಡುವಾಗ ಹಿಂದೂ ಧರ್ಮದ ಬಗೆಗೆ ಆಕ್ರೋಶದಿಂದ ಯಾರ್ಯಾರು ಮಾತಾಡ್ತಾರೆ, ಏನೇನ್ ಮಾಡ್ತಾರೆ ಶತ್ರುಗಳು ನಿಮಗೆ ಅಂತ, ಅವರನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಂತೆಲ್ಲ ಮಾತಾಡಿದ್ರೆ ಅದನ್ನು ತೋರಿಸ್ತಾರೆ ಅವರಿಗೆ. ಅವ್ರಿಗೆ ಬೇರೆ ಏನು ಟ್ರೈನಿಂಗ್ ಬೇಡ, ಅವ್ರಿಗೆ ಅದು ಕೇಳಿದ್ಮೇಲೆ ಇನ್ನೂ ಉಗ್ರ ಆಗ್ಬಿಡ್ತಾರೆ. ಮಂಡೆ ಎಲ್ಲ ಇರುದಿಲ್ಲ, ಆದ್ರೂ ವಾಶ್ ಮಾಡ್ತಾರೆ. ಅವರು ಒಳ್ಳೆ ಫಾಲೋವರ್ಸ್ ಅಷ್ಟೇ, ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಮರ್ಥರಲ್ಲ. ಅಲ್ಲಿಂದ ಒಬ್ಬ ಆ ಅವರ ಏನಂತಾರೆ ಪಾಠ ಮಾಡುವವನೊಬ್ಬ ಇರ್ತಾನಲ್ಲ, ಅವರಿಗೆ ಮುಲ್ಲಾ ಅಂತ ಏನೋ ಕರೀತಾರಲ್ಲ, ಅವ್ರು ಏನ್ ಹೇಳ್ತಾರೋ ಅದನ್ನ ತಪ್ಪದೆ ಮಾಡ್ತಾರೆ. ಅದ್ರ ಮೇಲೆ ಒಂದ್ ಆಕ್ಷೇಪ, ಒಂದ್ ಯಾಕೆ ಹೇಗ್ ಮಾಡ್ಬೇಕು. ನಮ್ದಾದ್ರೂ ಯಾರಾದ್ರೂ ನಮ್ ದೇವಸ್ಥಾನ ನಿಮ್ಗೇನು ತೀರ್ಥ ಕೊಡೋ ಕೆಲಸ ನೀವು ಅದನ್ನ ಮಾಡಿ, ಹೂ ಮುಡ್ಕೊಳ್ತೇವೆ ಬಿಡ್ತೇವೆ, ನಾವು ನಮ್ಮ ಡ್ರೆಸ್ ಹೇಗೆ ಬೇಕಾದ್ರೂ ಹಾಕೋತೇವೆ, ನೀವ್ ಯಾರು ಹೇಳೋರು, ಪಂಚೆ ಉಟ್ಕೋತೇವೆ ಪ್ಯಾಂಟ್ ಉಟ್ಕೋತೇವೆ, ನೀವು ಯಾರು ಕೇಳೋರು ಅಂತ ಅವರಿಗೆ ಬೈದು ಬರ್ತಾರೆ. ಅಲ್ಲಿ ಹಾಗಲ್ಲ, ಅವ್ರು ಏನಾದ್ರು ಒಂದು ಹೇಳಿದ್ರು ಅಂದ್ರೆ ನಾಳೆ ಬಂದು ಹಾರು ಅಂದ್ರೆ ಹಾರ್ತಾರೆ. ನಮ್ಮನೆ ಬಾವಿಯಲ್ಲಿ ಹಾರು, ಅಲ್ಲಿ ದೇವತೆಗಳು ನಿನ್ನನ್ನು ಕರ್ಕೊಂಡು ಹೋಗ್ತಾರೆ, 72 ಜನ ಅಂತ ಹೇಳಿದ್ರೆ ಸೀದಾ ಬಂದು ಹಾರು ಬಿಡ್ತಾರೆ. ಅವರಿಗೆ ಹಿಂದೆ ಮುಂದೆ ಏನೂ ತಲೆಯಲ್ಲಿ ಬೊಂಡು ಅನ್ನೋದು ಇಲ್ವೇ ಇಲ್ಲ. ಹಾಗಾಗಿ ಅವರನ್ನ ಬಹಳ ಕಷ್ಟ ಎದುರಿಸುವುದು. ಬಂದ್ರೆ ಅವರು ಹಂದಿ ಮರಿಗಳ ತರ ಒಂದೇ ಸರ್ತಿ ದಾಳಿ ಮಾಡುದೆ. ಯಾರ ಮೇಲೆ ಬೀಳ್ತಿದ್ದೇವೆ, ಯಾಕೆ ಬೀಳ್ತಿದ್ದೇವೆ ಒಂದು ಗೊತ್ತಿಲ್ಲ. ಈಗ 10 ಜನ ಹೋದ್ರು ಮತ್ತೆ 20 ಜನಕ್ಕೆ ಆ ಜಾಗ ಸಿಗುತ್ತಲ್ಲ ಅಂತ ಅವ್ರಿಗೆ ಧೈರ್ಯ. ನಮ್ಮಲ್ಲಿ ಹೇಗಂದ್ರೆ ನನಗೆ ಸಿಗ್ಬೇಕು, ಅದು ಯಾಕೆ ನಾನು ಸಾಯ್ಬೇಕು, ಅವ್ನು ಯಾರಾದ್ರೂ ಸಾಯ್ಲಿ, ನಾವ್ ಯಾಕೆ ಸಾಯ್ಬೇಕು. ನಮ್ಗೆ ಒಳ್ಳೆ ಪುರೋಹಿತರು ಬೇಕು, ಒಳ್ಳೆ ಡಾಕ್ಟರ್ ಬೇಕು, ರಾತ್ರಿ ಹಗಲು ಕರ್ದಾಗೆಲ್ಲ ಫೋನ್ ತಗೊಳ್ಳೋರು ಬೇಕು, ಒಳ್ಳೆ ಸೈನಿಕರು ಬೇಕು, ಒಳ್ಳೆ ಇಂಜಿನಿಯರ್ ಬೇಕು, ಎಲ್ಲರೂ ಪಕ್ಕದ ಮನೆಯವರಾಗಿರ್ಬೇಕು. ಹಾಗಾಗಿ ಸೈನ್ಯವನ್ನ ತಡೆದು ನಿಲ್ಲಿಸಿ ಹೇಳ್ತಾನೆ, ಕಿಂವಾ ಉಚ್ಚರಿತಾ ಮಾತು ಧಾವದ್ಭಿಸ್ಪೃಷ್ಟತೋ ಹತೈಹಿ ನಹಿ ಭೀತವದಕ್ಲಾಜ್ಯೋ ನ ಸರ್ಜ ಸೂರಮಾನಿನ. ಎಷ್ಟು ಆ ವಿಚಿತ್ರವಾದ ಒಂದು ಬೈಗುಳದ ಶಬ್ದ ಹೇಳ್ತಾನೆ ಅಂದ್ರೆ, ಬಹುಶಃ ಇದಕ್ಕಿಂತ ಆ ಅಂದ್ರೆ ಸಾತ್ವಿಕವಾಗಿ ಬೈಗುಳ ಬೇರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಿಂವಹ ಉಚ್ಚರಿತಾಹ ಮಾತು, ತಾಯಿಯ ಅಂದ್ರೆ ದೇಹದಿಂದ ಹುಟ್ಟಿದ್ದು ಅಂತ ಅನ್ನೋದು ಒಂದು ಆ ಸೌಭಾಗ್ಯ ಆಗಬೇಕು. ಆದ್ರೆ ಭೂಮಿಗೆ ಭಾರ ಆಗಿ ಬಿಟ್ರೆ ತಾಯಿಯ ದೇಹದಿಂದ ಹೊರಕ್ಕೆ ಬಿದ್ದ ಮಲವೇನೋ ನೀನು ಅಂತ. ಉಚ್ಚರಿತಾಹ ಅಂದ್ರೆ ಕೇವಲ ದೇಹದ ಕೊಳ್ಳೆ ಹೊರಗೆ ಹೋಗುವಾಗ ವಸ್ತು ಹೊರಗೆ ಬೀಳುತ್ತಲ್ವಾ, ಹಾಗೆ ನೀವು ಕೂಡ ತಾಯಿಯ ದೇಹದಿಂದ ಉಚ್ಚರಿತಾಹ. ಈ ಶಬ್ದಗಳನ್ನು ನಾವು ಬಳಸುವಾಗ ಸಂಸ್ಕೃತದಲ್ಲಿ ಅವನ ಉಚ್ಚಾರ ತುಂಬಾ ಚೆನ್ನಾಗಿದೆ ಅಂತ ನಾವು ಕೆಲವೊಮ್ಮೆ ಹೇಳುವುದುಂಟು, ಅವನು ತುಂಬಾ ಚೆನ್ನಾಗಿ ಉಚ್ಚಾರ ಮಾಡ್ತಾನೆ ಅಂತ. ಅದು ನಿಜವಾಗಿ ಶಬ್ದದ ಅರ್ಥ ಕೇಳಿದ್ರೆ ನಾಳೆ ನೀವು ಹಾಗೆ ಹೇಳಲ್ಲ. ಉಚ್ಚಾರ ಅಂತಂದ್ರೆ ದೇಹದ ಮಲ ಮೂತ್ರ ಅಂತ ಅರ್ಥ. ಉಚ್ಚಾರಣೆ ಅಂತ ಅನ್ಬೇಕು, ಉಚ್ಚಾರಣಾ ಸಾಮರ್ಥ್ಯ, ಉಚ್ಚಾರ ಸಾಮರ್ಥ್ಯ ಅನ್ಬಾರ್ದು, ಉಚ್ಚಾರಣಾ ಸಾಮರ್ಥ್ಯ. ಆಗ ಅದು ಹೇಳುವುದು ಅಂತ ಅರ್ಥ. ಹೇಳುವುದು ಅಂತ ಬಂದಾಗ ಏನಾಯ್ತು, ಕಿಮಭವತ್, ನಾವು ಎಲ್ಲ ಮಾತಾಡ್ತಾರೆ ಅನ್ನೋದು ಬರುತ್ತಿದ್ದಲ್ಲ ಅವ್ರ ಚೆನ್ನಾಗಿದೆ ಅಲ್ವಾ ಅಂತ ನಾವು ಯಾವಾಗಲೂ
ಆದ್ರೆ ಅದೇ ನೀವು ಡಿಕ್ಷನರಿ ತೆಗೆದು ನೋಡಿ, ಸಂಸ್ಕೃತದಲ್ಲಿ ಉಚ್ಚಾರ ಶಬ್ದಕ್ಕೆ ಡಿಕ್ಷನರಿ ತೆಗೆದು ನೋಡಿ. ಹ. ಹ್ಮ್. ಹಾ, ಸಮೀಚೀನಂ, ಸಮ್ಯಕ್ ಉಕ್ತಂ ತ್ವಯಾ. ಆ ನೀವು ತಾಯಿಯ ದೇಹದಿಂದ ಹೊರಬಿದ್ದ ಕೊಳೆ ಏನು? ಧಾವದ್ಭಿಹಿ ಪೃಷ್ಠತೋ ಹತೈಹಿ, ಬೆನ್ನಿಗೆ ಏಟ್ ತಿನ್ಕೊಂಡು ಬ್ಯಾಂತ ಬಾಯಿ ಬಡ್ಕೊಂಡು ಕಣ್ಣೀರ್ ಹಾಕೊಂಡು ಎಲ್ಲಿಗೆ ಹೋಗುದು ಅಂತ ದಿಕ್ಕು ತೋಚದಂತೆ ಕಣ್ಣು ಮುಚ್ಕೊಂಡು ಓಡ್ತಾ ಇದ್ದೀರಲ್ವ, ನಾಚಿಕೆ ಆಗಲ್ವ ನಿಮಗೆ? ನಹಿ ಭೀತವದ ಶ್ಲಾಘ್ಯ. ನಿಮ್ಗಲ್ಲ ರೀ. ನಹಿ ಭೀತವದ ಶ್ಲಾಘ್ಯ. ಹೆದರಿ ಸತ್ತವನು ಇಡೀ ಜೀವನದಲ್ಲಿ ಯಾವತ್ತೂ ಯಾರಿಂದಲೂ ಹೊಗಳಿಸ್ಕೊಳ್ಳಿಕ್ ಯೋಗ್ಯವಾದ ಹೆಸರನ್ನ ಪಡೆಯಲ್ಲ ಅವನು. ನ ಸ್ವರ್ಗ್ಯ ಶೂರಮಾನಿನ. ಇಲ್ಲಿ ತನಕ ನಾವು ಮೀಟಿಂಗ್ ಮಾಡುವಾಗ ಏನು ನಾನು 1000 ಜನರನ್ನು ಹೊಡೆದಾಕ್ತೇನೆ, ನಾನು 1,00,000 ಜನರನ್ನು ಹೊಡೆದಾಕ್ತೇನೆ ಅಂತ ಬಡಾಯಿ ಬಂಡುಕೋರರಂತೆ ಬಾಯಿ ಬಡ್ಕೊಂಡಿದ್ದೇ ಬಂತು. ಶೂರಮಾನಿ ನಾನು, ಶೂರ ನಾವೇ ಶೂರರು ಅನ್ನುವ ಅಹಂ ಅನ್ನೋದ್ರಿಂದ ತುಂಬಿಕೊಂಡಿದ್ದ ಪ್ರತಿಯೊಬ್ಬರು ಕೂಡ ಈಗ ಭೀತವಧ, ಹೆದರಿ ಸಾಯ್ತಾ ಇದ್ದೀರಿ. ಭೀತವಧ ನ ಕದಾಪಿ ಶ್ಲಾಘ್ಯ. ಹೆದರಿ ಸತ್ತವನು ಇಡೀ ಜೀವಮಾನದಲ್ಲಿ ಮತ್ತೆ ಯಾವತ್ತೂ ಕೂಡ ಹೊಗಳಿಕೆಗೆ ಯೋಗ್ಯನಾಗುವುದಿಲ್ಲ. ಅಷ್ಟೇ ಅಲ್ಲ, ನ ಸ್ವರ್ಗ್ಯಂ, ಅವನಿಗೆ ಸ್ವರ್ಗವೂ ಸಿಗಲ್ಲ. ಹೊಗಳಿಕೆ ಇಲ್ಲ, ಇಲ್ಲಿ ಬದುಕಿದ್ದ ಅನ್ನೋದಕ್ಕೆ ಕೊನೆಗೆ ಆಧಾರ್ ಕಾರ್ಡು ಸಿಗಲ್ಲ, ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಾಗಲ್ಲ, ಸತ್ತ ಅಂತ ಲೆಕ್ಕ. ಯದಿ ವಃ ಪ್ರಧನೆ ಶ್ರದ್ಧಾಂ ಸಾರಂ ವಾ ಕ್ಷುಲ್ಲಕಾಹಿದಿ ಅಗ್ರೇ ತಿಷ್ಠತ ಮಾತ್ರನ್ನೇ ನ ಚೇದ್ಗ್ರಾಮ್ಯ ಸುಖೇ ಸ್ಪೃಹ. ಯದಿ ವಹ, ಒಂದು ವೇಳೆ ನಿಮಗೆ ಪ್ರಧನ, ಪ್ರಧನ ಅಂದ್ರೆ ಯುದ್ಧ ಅಂತ ಅರ್ಥ. ಯದಿವ ಪ್ರಧನೆ ಶ್ರದ್ಧಾ, ಯುದ್ಧ ಅನ್ನೋ ವಿಷಯದಲ್ಲಿ ನಿಮಗೆ ನಿಜವಾಗ್ಲೂ ಶ್ರದ್ಧೆ ಇದೆ ಅಂತ ಆದ್ರೆ, ಸಾರಂವಾ ಕ್ಷುಲ್ಲಕ ಹೃದಯ, ಅಥವಾ ನಿಮ್ಮ ನಿಜವಾದ ಹೃದಯದಲ್ಲಿ ಧೈರ್ಯ ಇದೆ ಅಂತ ಆದ್ರೆ ಮುಂದೆ ಬಂದು ನಿಂತ್ಕೊಳ್ಳಿ. ನಿಮಗೆ ಹಾಗೆ ನನ್ನ ಮುಂದೆ ಬಂದು ನಿಂತ್ಕೊಳ್ಳಿಕ್ಕೆ ಕ್ಷಣ ಮಾತ್ರದಲ್ಲಿ ಬರಬೇಕು. ಯೋಚನೆ ಮಾಡಿ, ಆಗ್ಬೋದಾ, ನಾವು ಮೀಟಿಂಗ್ ಮಾಡ್ತೇವೆ, ಎಲ್ರು ಬಂದು ಸೇರ್ಕೊಂಡ್ರೆ ಬದುಕ್ತೀವೋ ಇಲ್ವೋ ಅಂತ. ಯುದ್ಧದ ಟೈಮಲ್ಲಿ ಯುದ್ಧ ಕಾಲೆ ಶಸ್ತ್ರಾಭ್ಯಾಸ ಇದ್ದ ಹಾಗೆ ಯುದ್ಧ ಕಾಲೆ ಮಂತ್ರಾಲೋಚನೆ ಮಾಡ್ಲಿಕ್ಕಿಲ್ಲ. ಯುದ್ಧದ ಟೈಮಲ್ಲಿ ಇಲ್ಲಿ ಬಂದ ಮೇಲೆ ಯುದ್ಧಕ್ಕೆ ಮುಂದುವರಿಯುವುದು ಹೇಗೆ ಅಂತ ಅಷ್ಟೇ. ಇನ್ನೇನು ಎಲ್ಲ ಕೈ ಸೋತೋಗಿದೆ ಅಂತಂದ್ರೆ ಕದನ ವಿರಾಮಕ್ಕೆ ಏನಾದ್ರೂ ಕೇಳ್ಕೊಳ್ಬೇಕಷ್ಟೇ, ಬಿಟ್ರೆ ಅದಕ್ಕೆ ಮತ್ತೆ ಮೂರನೇವ್ರು ಬರ್ಬೇಕಾಗಿಲ್ಲ, ನಾವೇ ಕದನ ವಿರಾಮ ಹಾಕಿದ್ರೆ ಸಾಕು. ಆದ್ರಿಂದ ಅಂತ ಸ್ಥಿತಿ ಏನಾದ್ರೂ ಇದ್ರೆ ಬೇಕಾಗಬಹುದು, ಅದಕ್ಕೆ ಅವನ್ ಕೈ ಎತ್ತಿದ್ರೆ ಸರಿ. ನನ್ನ ಹತ್ರ ಏನು ಆಗಲ್ಲ, ನಾನು ಶರಣಾಗತ ಅಂತ ಅಂದ್ಬಿಟ್ರೆ ಮುಗಿದೋಯ್ತು. ಯಾವುದೋ ನೀವೀಗ ಓಡಿ ಹೋಗಿ ಏನ್ ಮಾಡುದು? ಇವತ್ತು ಒಳ್ಳೆ ಪದಾರ್ಥ ತಿಂದೆ, ಬದುಕಿನ ಬೇರೆ ಬೇರೆ ಸಣ್ಣ ಪುಟ್ಟ ಸುಖಗಳನ್ನ ಅನುಭವಿಸಿದೆ ಅಂತ, ಇಂಥ ಸುಖಕ್ಕೆ ನೀವು ಈ ಶರೀರ ಇಲ್ಲಿಂದ ಪೆಟ್ಟು ತಪ್ಪಿಸ್ಕೊಂಡು ಶರೀರ ಉಳಿಸ್ಕೊಂಡು ಹೋಗ್ತಿದ್ದೀರಾ, ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ ಅಂತ ಚೆನ್ನಾಗಿ ಬೈತಾನೆ. ಏವಂ ಸುರಗಣಾನ್ ಕ್ರುದ್ಧೋ ಭೀಷಯನ್ ವಪುಷಾ ರಿಪೂನ್ ವ್ಯನದತ್ ಸುಮಃ ಪ್ರಾಣೋ ಏನ ಲೋಕಾ ವಿಚೇತಸಃ. ಮಹಾಬಲಿಷ್ಠನಾದ ವೃತ್ರಾಸುರ ಅತ್ಯಂತ ಕ್ರುದ್ಧನಾಗಿ ತನ್ನದೇ ದೇಹವನ್ನ ಇನ್ನಷ್ಟು ವಿಸ್ತಾರಗೊಳಿಸಿ ವಿಕೃತವಾದ ರೂಪದಿಂದ ದೇವತೆಗಳ ಗಣವನ್ನ ಭಯಪಡಿಸುತ್ತಾ ಆರ್ಭಟಿಸಿದ. ದೇವತೆಗಳಿಗೆ ಭಯ ಆಗುವುದಕ್ಕಿಂತ ಹೆಚ್ಚು ಲೋಕದ ಜನ ಮಾತ್ರ ಏನ ಲೋಕ ವಿಚೇತಸಃ, ಲೋಕದ ಜನ ಮಾತ್ರ ಪ್ರಜ್ಞೆ ತಪ್ಪಿ ಬಿದ್ದೋದ್ರು. ಈ ರೂಪ ನೋಡೇ ಇರ್ಲಿಲ್ಲ ಇಂಥ ರಾಕ್ಷಸ, ಅವರಿಗೆ ಆಕಾಶವೇ ಕಾಣಲಿಲ್ಲ. ಅಂಥದೊಂದು ದೊಡ್ಡ ಆಕೃತಿ ತಗೊಂಡು ಅವ್ರ ಎದುರುಗಡೆ ಬಂದು ನಿಂತ್ರೆ ಜನಗಳೆಲ್ಲ ಭೀತಿಯಿಂದಲೇ ಮೂರ್ಛೆ ತಪ್ಪಿ ಬಿದ್ದು ಹೋದ್ರು. ತೇನ ದೇವಗಣ ಸರ್ವೇ ವೃತ್ರ ವಿಸ್ಫೋಟನೇನ ಚ ನಿಪೇತುರ್ಮೂರ್ಛಿತಾ ಭೂಮೋ ಯಥೈವ ಶನಿನ ಹತಾಃ. ವೃತ್ರಾಸುರ ಆಮೇಲೆ ಘರ್ಜನೆ ಮಾಡಿದ. ಮೊದಲು ತನ್ನ ವಿಕಾರವಾದ ರೂಪವನ್ನ ತೋರಿದ, ಹಾಗೇನು ದೇವತೆಗಳು ಅಷ್ಟು ಹಿಮ್ಮೆಟ್ಲಿಲ್ಲ. ಆದ್ರೆ ಯಾವಾಗ ವಿಸ್ಫೋಟನೇನ, ಆಕ್ರೋಶದಿಂದ ಜೋರಾಗಿ ಸದ್ದು ಬಾಯಿ ತೆರೆದು ಸದ್ದು ಮಾಡಿದಾಗ, ದೇವಗಣಾಹ ಮೂರ್ಛಿತಾಹ ನಿಪೇತು, ಮೂರ್ಛೆ ಬಿದ್ದು ಕೆಳಕ್ಕೆ, ಮೂರ್ಛೆಯಿಂದ ಕೆಳಕ್ಕೆ ಜಾರಿ ಬಿದ್ರು.
ಹೇಗೆ ಅಂದ್ರೆ ಯಥೈವ ಅಶನಿನ ಹತಾಹ. ಅಶನಿ ಅಂದ್ರೆ ಮಿಂಚು ಅಥವಾ ಸಿಡಿಲು. ಸಿಡಿಲು ಬಿದ್ದಾಗ ಮರ ಒಂದೇ ಕ್ಷಣಕ್ಕೆ ಸುಟ್ಟು ಭಸ್ಮವಾಗಿ ಕೆಳಗೆ ಬಿದ್ದೋಗುತ್ತೆ. ಏನು ಮುಂದೆ ಅದಕ್ಕೆ ಬೆಳಿಲಿಕ್ಕೆ ಅವಕಾಶ. ನೀವು ಕೆಲವೊಂದ್ಸರ್ತಿ ಬಸ್ಸಲ್ಲಿ ಹೋಗುವಾಗ ಕೆಲವು ಕಡೆ ಬರೀ ಮರದ ತುದಿ ಮಾತ್ರ ಇರುತ್ತೆ, ಉಳಿದಿದೆಲ್ಲ ಸಾಲಾಗಿ ಬಿದ್ದೋಗಿರುತ್ತೆ. ಅಶನಿನ ಹತಾಹ ಯಥಾ ತಥಾ ದೇವಾಹ ಮೂರ್ಛಿತಾಹ. ಆ ಮಿಂಚಿನ ವೇಗದಲ್ಲಿ ಬಂದು ಹೊಡೆದಾಗ ಸಿಡಿಲಿನ ಪೆಟ್ಟಿಗೆ ಸುಟ್ಟು ಭಸ್ಮವಾಗಿ ಹೋಗುತ್ತೆ ಅಥವಾ ಅಡ್ಡ ಬಿದ್ದು ಹೋಗುತ್ತೆ ಮರಗಳು. ಹಾಗೆ ಈ ವೃತ್ರಾಸುರನ ಆಟೋಪಕ್ಕೆ ಭಯಪಟ್ಟು ದೇವತೆಗಳು ಓಡಿ ಹೋದ್ರು. ಕೆಲವರು ಮೂರ್ಛರಿದ್ರು. ಮಮರ್ಧ ಪದ್ಭ್ಯಾಂ ಸುರ ಸೈನ್ಯ ಮಾತುರಂ ನಿಮೀಲಿತಾಕ್ಷಂ ರಣರಂಗ ದುರ್ಮದ ಗಾಂ ಕಂಪಯನ್ನತ್ಯಸೂರ ಓಜಸ ನಾಳಂಬನಂ ವ್ಯೂಥಪತಿರ್ಯಥೋದ್ಧತಃ ಯಥಾ ಉನ್ಮದಃ. ದೇವತೆಗಳ ಸೈನ್ಯ ಇವನ ಆಕೃತಿ ಮತ್ತು ಸದ್ದು ಒಟ್ಟಾದಾಗ ಕಣ್ಣು ಮುಚ್ಚಿಬಿಟ್ಟಿತು. ರಣರಂಗದಲ್ಲಿ ಮೊದಲೇ ಯುದ್ಧದ ಮತ್ತೇರಿ ನಿಂತಿದ್ದ ವೃತ್ರಾಸುರ ತನ್ನ ತೀವ್ರವಾದ ಮುಂದೆ 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 ಸಾಗುವ ಉತ್ಸಾಹದಿಂದ ತ್ರಿಶೂಲವನ್ನು ಎತ್ತಿಕೊಂಡು ನೆಲಕ್ಕೆ ಬಡಿದು ಭೂಮಿಯನ್ನೇ ನಡುಗುವಂತೆ ಮಾಡ್ತಾ ಮುನ್ನಕ್ಕೆ ನುಗ್ಗುತ್ತಾ ಇದ್ದಾನೆ, ಮತ್ತೇರಿದ ಆನೆಯಂತೆ. ಈ ಕೊಳವನ್ನ ಕಮಲಗಳಿರುವ ಕೊಳವನ್ನ ಆನೆಯೊಂದು ನುಗ್ಗಿದಾಗ ಹೇಗೆ ಅದರಲ್ಲಿ ರಾಡಿ ಎದ್ದು ಏನಿದೆ ಏನಿಲ್ಲ, ಕಮಲಗಳಿಗೆ ಅಸ್ತಿತ್ವವೇ ಇಲ್ಲ ಅಂತ ಅನ್ನೋದು ಹೇಗಾಗುತ್ತೋ ಹಾಗೆ, ಅಥವಾ ಆ ಜೊಂಡು ಹುಲ್ಲಿನ ರಾಶಿ ಮೇಲೆ ಆನೆ ಹೋದ್ರೆ ಆನೆ ಹೋದದ್ದೇ ದಾರಿ ಅಂತ ಇದಕ್ಕೆ ಹೇಳುದು. ಹೋದ್ಮೇಲೆ ಅಲ್ಲಿ ಒಂದು ದಾರಿ ಆಗ್ಬಿಡುತ್ತೆ. ಆನೆ ಹೋದ್ಮೇಲೆ ಅಲ್ಲಿ ತನಕ ಅದು ಪೂರ್ತಿ ಮುಚ್ಚಿರುತ್ತೆ, ಆ ಕಡೆ ಒಂದು ಹೋಗ್ಲಿಕ್ಕೆ ಆಗತ್ತೆ ಅನ್ನೋದೇ ಗೊತ್ತಿರಲ್ಲ. ಆನೆ ದಡ 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 ಹೋಯ್ತು ಅಂದ್ರೆ ಎರಡು ದಾರಿ ಆಗ್ಬಿಡುತ್ತೆ, ಆ ಕಡೆ ಒಂದು ಗದ್ದೆ ಈ ಕಡೆಗೆ ಒಂದು ಗದ್ದೆ ಅಂತ ಅನಿಸ್ಬೇಕು. ಹಾಗೆ ಹೋಗುತ್ತದು ಹೋದ್ರೆ ಮಧ್ಯದಲ್ಲಿ ಫುಲ್ ರೋಡ್ ರೋಲರ್ ಹೋದ ಹಾಗೆ. ಈ ರೀತಿಯಲ್ಲಿ ಹುಲ್ಲುಗಾವಲಿನ ಮೇಲೆ ಆನೆ ಹೋದ ಹಾಗೆ ದೇವತೆಗಳ ಸೈನ್ಯವನ್ನು ಮೆಟ್ಟಿಕೊಂಡೇ ಹೋದ ಆ ರಾಕ್ಷಸ ವೃತ್ರಾಸುರ. ಅಷ್ಟು ಅವನ ಸಾಮರ್ಥ್ಯ. ಆ ನಿಮೀಲಿತಾಕ್ಷಂ ರಣರಂಗ ದುರ್ಮದ, ಕಣ್ಣು ಮುಚ್ಚಿದಂತಹ ದೇವತೆಗಳ ಮೇಲೆ ರಣರಂಗ ದುರ್ಮದನಾಗಿ, ಹೇಗೆ ಹುಚ್ಚನೊಬ್ಬ ಎಲ್ಲಿಗೆ ಹೋಗ್ತಾನೆ ಅಂತ ಗೊತ್ತಿಲ್ಲದೆ ಎಲ್ಲಾ ಕಡೆ ಹೋಗ್ತಾನೋ, ಹೇಗೆ ಮದಭರಿತವಾದ ಆನೆಯೊಂದು ದಿಕ್ಕು ದೆಸೆ ಇಲ್ಲದಂತೆ ನಡೆದು ಹೋದ ಜಾಗದಲ್ಲಿ ದಾರಿಯನ್ನು ಹುಟ್ಟಿಸಿಕೊಳ್ಳುತ್ತೋ ಹಾಗೆ ಎಲ್ಲ ರಾಕ್ಷಸರು ಎಲ್ಲ ದೇವತೆಗಳ ಮೆಟ್ಟಿ ನಿಂತ ವೃತ್ರಾಸುರ. ವಿಲೋಕ್ಯ ತಂವಜ್ರಧರೋತ್ಯಮರ್ಷಿತ ಸ್ವಶತ್ರವೇ ಅಚ್ಛಿದ್ರವತೆ ಮಹಾಗತಾಂ ಚಿಕ್ಷೇಪ ಚಾಮ ಪತಿತಂ ದುಃಖುದುಸ್ಸಹ ಜಗ್ರಾಹ ವಾಮೇನ ಕರೇಣ ಲೀಲಯ. ದೇವೇಂದ್ರ ಈ ವೃತ್ರಾಸುರನ ಆಟೋಪವನ್ನು ಕಂಡು ಸಿಟ್ಟುಗೊಂಡು ತಕ್ಷಣವೇ ತನ್ನ ಮೇಲೇರಿ ಶತ್ರು ಬರ್ತಾ ಇದ್ದಾಗ ತನ್ನ ಕೈಯಲ್ಲಿದ್ದ ದೀರ್ಘವಾದ ಉದ್ದವಾದ ಬಲಶಾಲಿಯಾದ ಗದೆಯನ್ನ ಎಸೆದ. ಆದ್ರೆ ಆ ಯಾರಿಗೂ ನಿಜವಾಗಿ ಆ ಗದೆಯ ಏಟನ್ನ ಸಹಿಸಿಕೊಳ್ಳಿಕ್ಕಾಗಲ್ಲ, ಅಷ್ಟು ಸುಲಭ ಇಲ್ಲ ಅಂತಹ ಗದೆ ಅದು. ಆದ್ರೆ ಆ ಗದೆಯನ್ನ ಲೀಲಾಜಾಲವಾಗಿ ತನ್ನ ಮೈ ಮೇಲೆ ಇನ್ನೇನದು ಹೊಡಿಬೇಕು ಅನ್ನೋಷ್ಟರಲ್ಲಿ ಟಕ್ ಅಂತ ಎಡಗೈಲಿ ಅದನ್ನು ಗಟ್ಟಿ ಹಿಡ್ಕೊಂಡು ಹಪ್ಪಳ ಪುಡಿ ಮಾಡಿ ತಿಂದ ಹಾಗೆ ಅಷ್ಟು ಶಕ್ತಿಯಿಂದ ಅದನ್ನ ಪ್ರತ್ಯುತ್ತರ ಕೊಟ್ಟ. ಲೀಲಾಜಾಲವಾಗಿ ಹಿಡಿದ. ವಾಮಕರೇಣ ಲೀಲಯಾ ಜಗ್ರಾಹ. ಎಡಗೈಯಿಂದ ಅನಾಯಾಸವಾಗಿ, ಈ ಚೆನ್ನಾಗಿ ಆಟ ಆಡುವವರು ಜೋರಾಗಿ ಚೆಂಡೆಸ್ತ್ರೆ ಎಡಗೈಯಿಂದ ಸುಮ್ಮನೆ ಹಿಡಿತಾರೆ, ಅಷ್ಟು ಅವರಿಗೆ ಪ್ರಾಕ್ಟೀಸ್ ಆಗಿರುತ್ತೆ. ಉಳಿದವರಿಗೆ ಹೀಗೆ ಅಂತ ಎತ್ತಿ ಕೈಯಲ್ಲಿ ಕೊಟ್ಟರು ಆ ಕಡೆಯಿಂದ ಈ ಕಡೆಯಿಂದ 3 ಸತಿ ಸುತ್ತಿ ಕೈ ಮಧ್ಯದಿಂದ ಬಿಡ್ತಾರೆ. ಅಭ್ಯಾಸ ಆಗಿದ್ರೆ ಮಾತ್ರ ಅದನ್ನು ಅತ್ಯಂತ ಚೆನ್ನಾಗಿ ನಿರ್ವಾಹ ಮಾಡಬಹುದು. ಅವನಿಗಷ್ಟು ಯುದ್ಧದ ಕಲೆ ಸಿದ್ಧವಾಗಿತ್ತು ಅಂತ ಗೊತ್ತಾಗುತ್ತೆ. ಸ ಇಂದ್ರ ಶತ್ರು ಕುಪಿತೋ ಭೃಶಂತಯ ಮಹೇಂದ್ರ ವಾಹಂ ಗದಯೋರು ವಿಕ್ರಮ ಜಗಾನ ಕುಂಭಸ್ಥಲ ಉನ್ನದಂಬುಧೆ ತತ್ಕರ್ಮ ಸರ್ವೇ ಸಮಪೂಜಯನ್ನಿಪ. ಮಹಾಪರಾಕ್ರಮಿಗಳಾದಂತಹ ದೇವತೆಗಳ ಗುಂಪಿನಲ್ಲಿ ಇಂದ್ರ ಮುಂದೆ ಬಂದ. ಅವನು ತನ್ನ ಆಯುಧವನ್ನು ಹಿಡಿದು ಹಾಕಿದ ಅಂತ ಕೋಪವಂತಲ್ಲ, ಆ ಗದೆಯನ್ನ ಅವನು ವಾಪಸ್ ಹಿಡ್ಕೊಂಡ. ಯಾರು? ವೃತ್ರಾಸುರ. ಅವನು ಎಸ್ತದನ್ನ ಹಾಗೆ ಹಿಡ್ಕೊಂಡ ಮೇಲೆ ಇಂದ್ರ ಮುಂದೆ ಮುಂದೆ ಬರ್ತಾ ಇದ್ದಾನೆ ಸಿಟ್ಟಿನಿಂದ. ಅದೇ ಗದೆಯನ್ನ ತೆಗೆದು ವಾಪಸ್ ಎತ್ತಿ ಅವನ ಐರಾವತದ ಮೇಲೆ ಮಹೇಂದ್ರ ವಾಹಂ ಗದಯಾ ಉರುವಿಕ್ರಮ ಜಘಾನ ಕುಂಭಸ್ಥಲೆ.
ಕುಂಭಸ್ಥಲ ಅಂದ್ರೆ ಅದರ ನೆತ್ತಿಯ ಭಾಗ. ಆ ನೆತ್ತಿಯ ಭಾಗಕ್ಕೆ ಅದೇ ಗದೆಯನ್ನ ತೆಗೆದು ಹೊಡೆದ. ಉನ್ನದನ್ನ ಮೃಧೆ, ಮೃಧ ಅಂದ್ರೆ ಯುದ್ಧ, ಮೃಧೆ ಯುದ್ಧದಲ್ಲಿ ಜೋರಾಗಿ ಹೊಡೆದ. ಆದ್ರೆ ಕೇವಲ ಒಂದು ಯುದ್ಧ ಅನ್ನುವ ಕಲ್ಪನೆಯಿಂದ ಯಾವುದೇ ಪಕ್ಷ ವಹಿಸದೆ ಯುದ್ಧದ ಚಂದವನ್ನ ಆಸ್ವಾದಿಸುವವರೆಲ್ಲ ವಾಹ್, ವೃತ್ರಾಸುರ ಏನ್ ಚೆನ್ನಾಗಿ ವಾಪಸ್ ಆಡ್ದ ಅಂತ ಖುಷಿಪಟ್ಟ. ಮೇಲೆ ನೋಡ್ತಾ ಇರೋರೆಲ್ಲ ಖುಷಿಪಟ್ಟರು. ಏನು ಎಂಥ ವೇಗದಲ್ಲಿ ಈ ದೇವೇಂದ್ರ ಎಸೆದ ಗದೆಯನ್ನ ತಗೊಂಡು ಅಷ್ಟೇ ತೀಕ್ಷ್ಣವಾಗಿ ವಾಪಸ್ಸು ಅದೇ ಆನೆ ಮೇಲೆ ಹೊತ್ತು ಬರ್ತಾ ಇದ್ದಂತಹ ಐರಾವತದ ಗಂಡಸ್ಥಲಕ್ಕೆ ಚೆನ್ನಾಗಿ ಒದ್ದು ಹೊಡೆದ ಅಲ್ವಾ. ಆ ಚುರುಕುತನಕ್ಕೆ ಎಂಥ ಯುದ್ಧದ ಕಲೆಯಲ್ಲಿ ಆಸ್ವಾದನೆ ಮಾಡುವವರಿದ್ರು ಅವರೆಲ್ಲರೂ ತಲೆದೂಗಿದ್ರಂತೆ. ಸಮಪೂಜೆಯನ್ ಸರ್ವೆ, ಅವನ ಈ ಯುದ್ಧದ ಕಲೆಯನ್ನ ಕಂಡು ಸಂತೋಷ ಪಟ್ರು. ಶತ್ರು ಆದ್ರೇನು, ಯುದ್ಧದ ಕಲೆಯನ್ನು ಯಾರು ಬೇಕಾದ್ರೂ ಮೆಚ್ಚಬಹುದು. ಅಂದ್ರೆ ಹಿಂದೆ ಈ ಆಟಗಳಲ್ಲೆಲ್ಲ ಅಂತಹದ್ದೊಂದು ಸ್ಫೂರ್ತಿದಾಯಕವಾದ ಒಂದು ನಡೆ ಇತ್ತು. ಎದುರಾಳಿಯೇ ಆಗಿದ್ರು ಕೂಡ ಅವನ ಒಳ್ಳೆ ಸಿಕ್ಸರ್ ಇದ್ರೆ ಅಥವಾ ಒಳ್ಳೆ ಅವನ ಕ್ಯಾಚ್ ಅಂತದ್ದು ಏನಾದ್ರೂ ಪ್ರಸಂಗಗಳಿದ್ರೆ ಅದನ್ನ ಹೊಗಳ್ತಾ ಇದ್ರು ಎದುರುಗಡೆಯವರು. ಈಗ ಏನಾದ್ರೂ ಅಕಸ್ಮಾತ್ ಹೊಗಳಿದ್ರೆ ಅವರು ಫಿಕ್ಸಿಂಗ್ ಮಾಡ್ಕೊಂಡಿದ್ದಾನೆ ಅಂತ ಫಿಕ್ಸ್ ಮಾಡೇ ಬಿಡ್ತಾರೆ. ಅವನು ಅದಕ್ಕಿಂತ ಮುಂಚೆ ಫಿಕ್ಸ್ ಆಗಿರ್ತಾನೆ, ಬೇರೆ ಪ್ರಶ್ನೆ. ಆದ್ರೆ ಹೇಳಿದ್ರೆ ಅದೊಂದು ದೊಡ್ಡ ಅಪರಾಧ ಆಗ್ಬಿಡುತ್ತೆ. ಐರಾವತೋ ವೃತ್ರಗದಾಭಿಮೃಷ್ಟೋ ವಿಘೂರ್ಣಿತೋ ದೃಕ್ ಕುಶಿಲಾಹತೋ ಯಥಾ ಅಪಾಸರದ್ಭಿನ್ನ ನುಕಸ್ವಹೇಂದ್ರೋ ಮುಂಚನ್ನ ಸಪ್ತ ಧನುರ್ಭೃಷಾರ್ಥ. ವೃತ್ರನ ವೇಗದ ಗದೆಯ ಏಟಿನಿಂದ ಐರಾವತ ಒಂದು ಸರ್ತಿ 3 ಲೋಕ ಎಲ್ಲ ಅದರ ಕಣ್ಣಿಗೆ ಕಾಣಿಸ್ಲಿಕ್ಕೆ ಶುರುವಾಯ್ತು. ಚಿಕ್ಕ ಕಣ್ಣುಗಳಿಗೆ. ಆನೆ ಕಣ್ಣು ಬಹಳ ಚಿಕ್ಕದು, ಇಷ್ಟೇ ಇರುತ್ತೆ. ಆದ್ರೆ ಅದಕ್ಕೆ ಪ್ರಪಂಚ ಎಲ್ಲ ಇಷ್ಟು ದೊಡ್ಡದಾಗಿ ಕಾಣಿಸ್ತಿರುತ್ತೆ. ಹಾಗಾಗಿ ಮನುಷ್ಯನ ನೋಡಿ ಅದು ಭಯ ಪಡುತ್ತೆ. ಅವನು ಹಿಡ್ಕೊಂಡಿದ್ದು ಇಷ್ಟು ಉದ್ದ ಸಣ್ಣದೊಂದು ಅಂಕುಶ, ಅದ್ರ ಕಿವಿ ಹತ್ರ ತಂದ್ರೆ ಅದು ತರ 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 ನಡುಗುತ್ತೆ. ಅಂದ್ರೆ ದೇವರು ಅದಕ್ಕೊಂದು ವೀಕ್ನೆಸ್ ಇಟ್ಟಿದ್ದಾನೆ, ಅದನ್ನ ಮನುಷ್ಯ ಗೊತ್ತು ಮಾಡಿಬಿಟ್ಟಿದ್ದಾನೆ. ಆದ್ರಿಂದಾಗಿ ಮನುಷ್ಯ ಹೇಳಿದಾಗ ಕೇಳ್ಕೊಂಡು ಬಿದ್ದಿರುತ್ತೆ. ಆದ್ರೆ ಅಂತಹ ಐರಾವತ ಗಜವೂ ಕೂಡ ವಜ್ರಾಘಾತಕ್ಕೆ ಸಿಡಿದು ಹೋದ ಬೆಟ್ಟದ ತುದಿಯಂತೆ ಇದರ ತಲೆಯೆಲ್ಲ ಸಿಡಿಲಿಕ್ಕೆ ಶುರುವಾಯಿತು. ಅಂತಹ ವೇದನೆ, ಒಳಗಿನಿಂದ ತಲೆ ಜೋರು ಸಿಡಿತಾ ಇದೆ ಅಂತ ಹೇಳ್ತೇವಲ್ಲ ನಾವು. ತಲೆ ಒಡೆದೋಗ್ದಾಗ ಆಗ್ತಾ ಇದೆ, ನೋವಾದಾಗ, ತುಂಬಾ ತಲೆನೋವು ಬಂದಾಗ ಒಳಗಿನಿಂದ ಎಲ್ಲ ಯಾಕೋ ಯಾರೋ ಪಟಾಕಿ ಗಿಟಾಕಿ ಎಲ್ಲ ಸಿಡಿಸಿ ಒಳಗಿದ್ದು ಬೊಂಡನ್ನೆಲ್ಲ ತುಂಡು ತುಂಡು ಮಾಡಿ ಬಿಸಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇರುತ್ತೆ. ಅಂದ್ರೆ ತಲೆ ಇದ್ದವ್ರಿಗೆ ಸಮಸ್ಯೆ ಅದು, ನಮ್ಗೆ ಸಮಸ್ಯೆ ಇಲ್ಲ. ತಲೆ ಹೊಡೆದು ರಕ್ತ ಬಂತಂತೆ ಆ ಐರಾವತ ಗಜಕ್ಕೆ. ಒಂದು ಸುತ್ತು ಹೊಡೀತಲ್ಲೇ. ನಾನು ಎಲ್ಲಿಗೆ ಸುತ್ತು ಹೊಡಿತಾ ಇದ್ದೇನೆ ಅಂತ ಅದಕ್ಕೂ ಗೊತ್ತಾಗ್ಲಿಲ್ಲ. ಜೋರಾಗಿ ಸುತ್ತು ಹೊಡೆದು ಇಂದ್ರನ ಕೂಡಿಸ್ಕೊಂಡೆ ಆ ಬಿದ್ದ ಪೆಟ್ಟಿಗೆ ಒಂದು 7 ಧನುಸ್ಸಿನಷ್ಟು ಹಿಂದಕ್ಕೆ ಸರಿಯಿತಂತೆ ಆ ಪೆಟ್ಟಿಗೆ. ಆ ಯುದ್ಧದಲ್ಲ ಅದೊಂದು ಕಲೆ, ಶತ್ರುವಿನ ರಥವನ್ನ ಹಿಮ್ಮೆಟ್ಟಿಸುವುದು ಅಂತ. ಆ ಕರ್ಣ ಕೃಷ್ಣನ ರಥದ ಮೇಲೆ ಬಾಣವನ್ನ ಪ್ರಯೋಗಿಸಿದಾಗ ಅದು 4 ಗಜ ಹಿಂದಕ್ಕೆ ಸರಿಯಿತು ಅಂತ ಹೇಳಿದಾಗ ಕೃಷ್ಣ ವಾಹ್ ಅದ್ಭುತ ಅಂತಾನೆ. ಯಾಕೆ ಅಂತ ಕೇಳಿದಾಗ, ನಾನು ಅವನ ರಥವನ್ನೇ ಪುಡಿ ಮಾಡ್ತೇನೆ, ನಂದಾದಾಗ ಏನು ಹೇಳಿಲ್ಲ ನೀನು. ಅವನೊಂದು ರಥ ಸುಮ್ಮನೆ ಒಂದ್ 2 ಇಷ್ಟಿಷ್ಟು 4 ಅಂಗುಲ ಇಷ್ಟು ಹಿಂದಕ್ಕೆ ಮಾಡ್ದ ಅನ್ನೋದಕ್ಕೆ ನೀನು ಶಬಾಷ್ ಅಂತ ಬೇರೆ ಹೇಳ್ತಿದ್ಯಾ, ಏನಿದು ನಿಂದು ಪಕ್ಷಪಾತ ಅಂತ ಕೇಳ್ತಾನೆ ಅರ್ಜುನ. ನೋಡು, ಅವನ್ ರಥ ಮಾತ್ರ, ಈ ರಥ ಹಾಗಲ್ಲ. ಇದ್ರಲ್ಲಿ ನಾನಿದ್ದೇನೆ, ಮೇಲೆ ಹನುಮಂತ ಇದ್ದಾನೆ, ಜೊತೆಗೆ ಲೋಕಾದಿ ವೀರುಡು ಅಂತ ನೀನೊಬ್ಬ ಇದ್ದಿ. ನೀನ ಶಸ್ತ್ರಾಗಾರ ಎಷ್ಟು ದೊಡ್ಡದಿದೆ. ಇಷ್ಟೆಲ್ಲವನ್ನೂ ತನ್ನ ಬಾಣದಿಂದ 4 ಹೆಜ್ಜೆ ಸರಿಸಿದ ಅಂದ್ರೆ 4 ಗಾವುದಕ್ಕೆ ತಳ್ಳಿದ ಅಂತ ಅನ್ನುವಷ್ಟು ಅದು ಅವನ ಸಾಮರ್ಥ್ಯ. ಅದಕ್ಕಾಗಿ ಯಾರದ್ದೇ ಆದ್ರೂ ಕಲೆ ಚೆನ್ನಾಗಿದ್ರೆ ಕಲೆ ಒಳ್ಳೆಯದೇ. ಅದು ಯಾವ ಕಲೆ ಆದ್ರೂ ತೊಂದರೆ ಇಲ್ಲ, ಕೆಸರಿದ್ದಾದ್ರೂ ಸರಿ, ಸಗಣಿದ್ದಾದ್ರೂ ಸರಿ. ನಮ್ಮ ಹತ್ರ ಏನದು ಏರ್ಸ್ ಅಲ್ಲ, ಏನದು ಏರಿಯಲ್. ನಮ್ಮ ಹತ್ರ ಏರಿಯಲ್ ಇದೆಯಲ್ವಾ, ಕಲೆ ಒಳ್ಳೆಯದು. ನ ಸನ್ನವಾಹಾಯ ವಿಷಣ್ಣ ಚೇತಸೆ ಪ್ರಾಯುಂಕ್ತ ಭೂಜೋ ಸಗದಾಂ ಮಹಾತ್ಮ
ವೃತ್ರೋಮೃತ ಸ್ಯಂದಿ ಸ್ಯಂದಿಕರಾಭಿಮರ್ಶ ವೀತೌ ವ್ಯಥಕ್ಷತವಾಹೋಭಿತಸ್ಥೆ. ಇಂದ್ರನ ವಾಹನ ಪೆಟ್ಟು ತಿಂದು ಜರ್ಜರಿತವಾಗಿದೆ. ದೇವೇಂದ್ರನಿಗೆ ಒಂದ್ಸರ್ತಿ ಕಳವಳ ಆಯ್ತು, ನನ್ನ ಐರಾವತ ಆನೆ ಇಷ್ಟು ಹಿಂದಕ್ಕೆ ತಳ್ಳಲ್ಪಟ್ಟಿದೆ. ಆದ್ರೆ ಯುದ್ಧದ ಧರ್ಮವನ್ನ ತಿಳ್ಕೊಂಡಿದ್ದ. ಯಾವಾಗ್ಲೂ ಯುದ್ಧಕ್ಕೆ ಹೋಗುದು ಅಂದ್ರೆ ಅವರೇ ಹಿಂದೆ ಸರಿಬೇಕು ಅಂತ ಏನಿಲ್ಲ. ಯುದ್ಧ ಅಂದ್ರೆ ಚೆಸ್ ಆಡುವಾಗ ಕೆಲವೊಂದ್ ಸರ್ತಿ ನಾವು ಹಿಂದೆ ಸರಿಯುವಂತ ಪ್ರಸಂಗಗಳು ಬಂದಾಗ ಹಿಂದೆ ಸರಿಬೇಕಾಗತ್ತೆ, ಅದು ಜಾಣತನವೇ ಆಗಿರುತ್ತೆ. ಆದ್ರೆ ಅವರೇ ತಳ್ಳುದು ಬೇರೆ, ನಾವೇ ಹಿಂಸರಿಯುದು ಬೇರೆ, ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಆದ್ರೆ ಈ ಸಮಯದಲ್ಲಿ ಆ ದೇವೇಂದ್ರನಿಗೆ ಇದು ಐರಾವತಕ್ಕೆ ಆದ ತೊಂದರೆಯನ್ನ ಆ ಗಮನಿಸಿದ. ನಾನು ಈಗ ಇದನ್ನ ತುಂಬಾ ಒತ್ತಾಯ ಮಾಡಿ ಎಳ್ಕೊಂಡು ಹೋಗ್ಬಾರದು ಅಂತ ಸ್ವಲ್ಪ ಅದಕ್ಕೆ ವಿಶ್ರಾಂತಿ ಕೊಡುವ ದೃಷ್ಟಿಯಿಂದ ಸುಮ್ಮನಾದ. ಅದೇನಾಯ್ತು, ಅದರ ತಲೆಗೆ ಹೊಡೆದು ವೃತ್ರಾಸುರ ಆ ಗದೆ ಮತ್ತೆ ವಾಪಸ್ ಅವನ ಕೈಗೆ ಬಂದಿದೆ, ಹೊಡೆದ ಪೆಟ್ಟಿಗೆ. ಮತ್ತೆ ತೆಗೆದು ವಾಪಸ್ಸು ಇಂದ್ರನ ಮೇಲೆ ಹೊಡಿಲಿಲ್ಲ. ಯಾಕೆಂದ್ರೆ ವೃತ್ರಾಸುರನು ಯುದ್ಧದ ನಿಯಮವನ್ನ ಬಲ್ಲವನಾಗಿದ್ದ. ಯಾಕೆಂದ್ರೆ ಅವ್ರು ಚೂರ್ ಹಿಂದೆ ಸರಿದ್ರೆ ಆಮೇಲೆ ಅದರ ಮೇಲೆ ಮತ್ತೆ ಅವರನ್ನ ಬೆನ್ನಟ್ಟಿಸಿಕೊಂಡು ಹೊಡಿಬಾರ್ದು ಅಂತ ಲೆಕ್ಕ. ಒಬ್ಬ ಹೆದರಿ ಓಡ್ತಾ ಇದ್ದಾನೆ ಅಂದ್ರೆ ಹಿಂದಿನಿಂದ ಬಾಣ ಹೊಡೆಯುವ ಹಾಗಿಲ್ಲ. ಅವನು ಎದುರಿಸಿ ಎದುರಿಸಿ ಬರ್ತಾ ಇದ್ದಾನೆ ಅಂತಂದಾಗ ಮಾತ್ರ ಬಾಣ ಹೊಡಿಬೇಕು. ಯುದ್ಧ ಧರ್ಮವನ್ನ ಚೆನ್ನಾಗಿ ತಿಳಿದಿದ್ದಾದ್ರಿಂದಾಗಿ ದೇವೇಂದ್ರನ ಮೇಲೆ ಅಥವಾ ಆನೆಯ ಮೇಲೆ ಮತ್ತೊಂದು ಬಾರಿ ಅದೇ ಗದೆಯನ್ನ ಪ್ರಯೋಗಿಸ್ಲಿಲ್ಲ. ದೇವೇಂದ್ರ ತನ್ನ ಅಮೃತ ಹಸ್ತದಿಂದ, ಅಂದ್ರೆ ಅವನ ಹತ್ರ ಅಮೃತ ಇತ್ತು. ನಮ್ಮಲ್ಲಿ ಸಾಮಾನ್ಯ ಕೆಲವೊಮ್ಮೆ ಸುಮ್ಮನೆ ತಮಾಷೆಗೆ ಅಷ್ಟೇ ಇಂಥವರ ದಿವ್ಯವಾದ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳುತ್ತೆ ಅಂತ ಅಂದೇ ನಮ್ದೇನ್ ಮೃತ ಹಸ್ತಾನ? ದೊಡ್ಡವ್ರ ಕೈಯಿಂದ ಮಾಡಿಸ್ಬೇಕು ಅನ್ನೋದು ಸತ್ಯ. ಆದ್ರೆ ಅಮೃತ ಹಸ್ತ ಅಂತೆಲ್ಲ ಸುಮ್ಮನೆ ಬಾರಿ ಬಾರಿ ಶಬ್ದ ಹಾಕೋದು, ಸುಮ್ಮನೆ ಅದೊಂದು ಶಬ್ದ ವೇಸ್ಟ್, ಅಗತ್ಯ ಇಲ್ಲದ ಶಬ್ದ. ಆದ್ರೆ ದೇವೇಂದ್ರನ ಕೈ ನಿಜವಾಗ್ಲೂ ಅಮೃತ ಹಸ್ತ. ಯಾಕೆಂದ್ರೆ ಅವನ ಹತ್ರ ಅಮೃತದ ಬಟವಾಡೆ ಮಾಡುವುದರ ಅಧಿಕಾರ ಅವನ ಕೈಯಲ್ಲಿ ಇತ್ತು. ಹಾಗಾಗಿ ಆ ಅಮೃತದ ಹಸ್ತದಿಂದ ತಕ್ಷಣವೇ ಒಂದರ್ಥದಲ್ಲಿ ಯಾರು ತುಂಬಾ ಜಪಿಸ್ತಾರೋ ಅವರ ಕೈ ಅಮೃತ ಹಸ್ತ ಆಗತ್ತೆ. ಏನು ಹಾಗೆ ಅದು ತೀರಾ ಸುಳ್ಳಾದ ಶಬ್ದ ಏನಲ್ಲ. ಆದ್ರೆ ಯಾರ್ಯಾರು ಮೂರ್ಖರಿಗೆಲ್ಲ ಆ ಶಬ್ದ ಹಾಕ್ತಾರಲ್ಲ ಅವರಿಗೆ ಅಮೃತ ಹಸ್ತ ಅಂದ್ರೆ ಏನು ಅಂತಾನೆ ಗೊತ್ತಿರುದಿಲ್ಲ. ಅವರಿಗೆ ಬರ್ತಾರೆ, ಕತ್ರಿ ತಗೋತಾರೆ, ಕಟ್ ಮಾಡ್ತಾರೆ, ಹೋಗ್ತಾರೆ, ಅಷ್ಟೇ ಗೊತ್ತಿರೋದು ಅವ್ರಿಗೆ. ಅವರಿಗೆ ಕಟ್ ಮಾಡೋದು ಬಾರಿ ಅಭ್ಯಾಸ ಆಗಿರುತ್ತೆ, ಎಲ್ಲಾ ಕಡೆ ಕತ್ರಿ ಹಾಕಿ ಹಾಕಿ ಇಲ್ಲೂ ಕಟ್ ಮಾಡಿ ಹೋಗ್ತಾರೆ ಅಷ್ಟೇ. ಆದ್ರೆ ಗಂಡಸ್ಥಳವನ್ನ ಚೆನ್ನಾಗಿ ಸವರಿ ಗಾಯದ ನೋವನ್ನ ಕಳೆಯುವ ಆ ಕ್ರಮವನ್ನು ನಡೆಸ್ತಾನೆ, ಅಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡ್ತಾನೆ ಐರಾವತಕ್ಕೆ. ನಾವು ಯಾವ್ದಾದ್ರು ಗಾಡಿ ಹಾಳಾದ್ರೆ ಅವನನ್ನಲ್ಲೇ ಬಿಟ್ಟು ಇನ್ನೊಂದು ಗಾಡಿ ತಗೊಂಡು ಹೋಗ್ಬಿಡ್ತೀವಿ. ಇಂದ್ರ ಹಾಗೆ ಮಾಡ್ಲಿಲ್ಲ. ಅದೇ ಆನೆಗೆ ಚಿಕಿತ್ಸೆ ಕೊಟ್ಟು ಅದನ್ನ ಮತ್ತೆ ಯುದ್ಧಕ್ಕೆ ಸಿದ್ಧ ಮಾಡ್ಲಿಕ್ಕೆ ಅಂದ್ರೆ ಸಿದ್ಧಗೊಳಿಸಿದ. ಕೇಳ್ದ ಆನೆಯನ್ನ, ಹೋಗೋಣ ಸ್ವಲ್ಪ ರೆಸ್ಟ್ ಬೇಕಾ ಅಂತ. ಅದು ಜೋರಾಗಿ ತಲೆ ಎಲ್ಲ ಆಡಿಸುದು, 5 ಸೊಂಡ್ಲು ಇಟ್ಕೊಂಡು. ಸರಿ, ಮುಂದಕ್ಕೆ ಬಂತು. ತಂ ಸತಂ ನೃಪೇಂದ್ರಾಹ ಆಹವ ಕಾಮ್ಯಯಾ ರಿಪುಂ ವಜ್ರಾಯುಧಂ ಭ್ರಾತೃಹಣಂ ವಿಲೋಕ್ಯ ಸ್ಮರಂತ ತತ್ಕರ್ಮ ನೃಶಂ ಸಮಂ ಶೋಕೇನ ಮೋಹೇನ ಸಂಜಗಾದ. ತನ್ನ ಅಣ್ಣನಾದ ವಿಶ್ವರೂಪಾಚಾರ್ಯರನ್ನ ಕೊಂದ ಈ ಇಂದ್ರನ ಕಡೆಗೆ ಸ್ವಲ್ಪ ಕೋಪ ಜಾಸ್ತಿಯೇ ಇತ್ತು. ಆದ್ರೂ ಯುದ್ಧದ ನಿಯಮವನ್ನು ಮೀರ್ಲಿಲ್ಲ. ಆಗ ವೃತ್ರಾಸುರ ಮತ್ತೆ ಒಂದು ಯುದ್ಧಕ್ಕೆ ನಿಂತ ಅಂತ ಆದಾಗ ವೃತ್ರಾಸುರನಿಗೆ ಇಂದ್ರ ತನ್ನ ಅಣ್ಣನಾದ ವಿಶ್ವಕರ್ಮನನ್ನ ವಿಶ್ವರೂಪಾಚಾರ್ಯನನ್ನ ಕೊಂದ ಕೋಪ ಮತ್ತೆ ನೆತ್ತಿಗೇರಿತು. ಅದು ನೆನಪಾಗಿ ಮತ್ತೆ ಶೋಕ ಆಯಿತು. ಅವನನ್ನು ಹೇಗಾದ್ರೂ ಹೊಡೆದೇ ಮುಗಿಸ್ಬೇಕು ಅಂತ ಮೋಹ ಪರವಶನಾಗಿ ಜೋರಾಗಿ ನಗುತ್ತಾ ಹೀಗೆ ಮತ್ತೆ ಅವನ ಮುಂದೆ ಮಾತು ತೆಗೆದ. ವೃತ್ರ ಉವಾಚ ದಿಷ್ಟ್ಯಾ ಭವಾನ್ ಮೇ ಸಮವಸ್ಥಿತೋ ರಿಪುಃ ಯೋ ಬ್ರಹ್ಮಃ ಗುರುಃ ಭ್ರಾತೃಃ ಚ ದಿಷ್ಟ್ಯಾನ್ನೋ ಆಜ್ಞಾನಹತನಸ್ತ್ವಯಾ ಮತ್ಸೂಲ ನಿರ್ಭಿಣ್ಣ ದೃಶಧೃದಾಚಿರಾತ್. ಭವಾನ್ ಮೇ ಸಮವಸ್ಥಿತಃ, ನೀನೇ ಮತ್ತೆ ಯುದ್ಧಕ್ಕೆ ಕಾಲು ಮುಂದಿಟ್ಟು ಬಂದು ನಿಂತಿದ್ದಿ. ನೀನು ನನಗೆ ಶತ್ರು.
ಶತ್ರು ಯಾಕೆ ಅಂದ್ರೆ ನನ್ನ ಅಣ್ಣನಾದ ವಿಶ್ವರೂಪಾಚಾರ್ಯನನ್ನು ಕೊಂದವ ನೀನು. ಬರೀ ನನ್ನ ಅಣ್ಣನನ್ನ ಕೊಂದ ಅನ್ನುವ ಅಷ್ಟೇ ಪಾಪ ನಿನ್ಗಿಲ್ಲ, ನಿನಗೆ ಗುರುಸ್ಥಾನದಲ್ಲಿದ್ದವರನ್ನ ಕೊಂದಿದ್ದಿ. ಒಬ್ಬ ಬ್ರಹ್ಮಃ, ಒಬ್ಬ ತತ್ವಜ್ಞಾನಿಯಾದ ವೇದ ಪಾರಾಯಣ ಪಾರಂಗತನಾದಂಥವನನ್ನ ಕೊಂದಿದ್ದಿ. ಬ್ರಹ್ಮಃ, ಗುರುಃ, ಭ್ರಾತೃಃ. ನನಗೆ ಕೋಪ ಮಾಡಿಕೊಳ್ಳಿಕ್ಕೆ ಕಾರಣಗಳು ಮೂರಿದೆ. ನೀನು ಭ್ರಾತೃಃ, ನನ್ನ ಅಣ್ಣನನ್ನ ಕೊಂದಿದ್ದಿ. ಗುರುಃ, ನಿನಗೆ ಗುರುಗಳಾಗಿದ್ದವರನ್ನು ಕೊಂದಿದ್ದಿ. ನೀನು ಬ್ರಹ್ಮಃ, ಒಬ್ಬ ವೇದಜ್ಞನನ್ನು ಕೊಂದಿದ್ದಿ. ಆದ್ರಿಂದಾಗಿ ನೀನು ಖಂಡಿತ ನನಗೆ ಶತ್ರುವೇ ಆಗಿದ್ದಿ. ಅವನು ರಾಕ್ಷಸ, ಆದ್ರೆ ಹೇಳುದು ಗುರುಹ ಬ್ರಹ್ಮಃ, ಅದರಿಂದ ಕೊಲ್ತೇನೆ ಅಂತ. ನೀನು ನನ್ನ ಮುಂದೆ ಹೀಗೆ ಮತ್ತೆ ಯುದ್ಧಕ್ಕೆ ಬಂದು ನಿಂತಿದ್ದು ನನಗೆ ಸಂತೋಷ ಆಯ್ತು. ನೀನು ಓಡೋದ್ರೆ ಅಯ್ಯೋ ನನ್ನ ಅಣ್ಣನನ್ನ ಕೊಂದವರನ್ನ ಕೊಲ್ಲಿಕ್ಕೆ ಇಲ್ಲ ಆಗತ್ತಲ್ವಾ ಅಂತ ಒಂದು ಕ್ಷಣ ಯೋಚನೆ ಮಾಡಿದೆ. ನೀನು ರಣರಂಗವನ್ನು ಬಿಟ್ಟು ಹೋದೆ ಅಂತ. ಆದ್ರೆ ನನ್ನ ಸೌಭಾಗ್ಯಕ್ಕೆ ನೀನು ಮರಳಿ ಬಂದಿ, ನನ್ನ ಕೈಯಲ್ಲಿ ಸಾಯ್ಲಿಕ್ಕೋಸ್ಕರ ಮತ್ತೆ ಬಂದಿದ್ದಿ. ನಿನ್ನ ಕಲ್ಲಿನಂತಹ ಈ ಹೃದಯವನ್ನೇ ಶೂಲದಿಂದ ಇರಿದು, ಯಾಕಂದ್ರೆ ನಿನಗೆ ಗುರುಗಳು ಅಂತ ಅವರ ಮೇಲೆ ಕರುಣೆ ಬರಲಿಲ್ಲ, ನಿನ್ನ ವೇದಜ್ಞ ಅನ್ನುವ ಒಂದು ಸ್ಥಾನಕ್ಕೆ ಮರ್ಯಾದೆ ಕೊಡಬೇಕು ಅನ್ನೋದು ಬರಲಿಲ್ಲ. ಆದ್ರಿಂದಾಗಿ ಆ ಕಲ್ಲಿನಂತಹ ನಿನ್ನ ಹೃದಯವನ್ನು ದಿಷ್ಟ್ಯಾ ಅನೃಣಃ ಅದ್ಯ ಅಹಂ, ಇವತ್ತು ನಾನು ಋಣಮುಕ್ತನಾಗ್ತೇನೆ. ಯಾಕೆಂದ್ರೆ ನನ್ನ ಅಣ್ಣನನ್ನ ಕೊಂದವನಿಗೆ ನಾನು ಶಿಕ್ಷೆಯನ್ನ ಕೊಟ್ಟು ನನ್ನ ಕೃತಜ್ಞತೆಯನ್ನ ನನ್ನ ಅಣ್ಣನಿಗೆ ಮುಟ್ಟಿಸುವುದಾಗತ್ತೆ. ಮಚ್ಚೂಲ ನಿರ್ಭಿಣ್ಣ ದೃಷದ್ ಹೃದ, ನನ್ನ ಶೂಲದಿಂದ ನಿರ್ಭೇದಗೊಂಡ ಪುಡಿ ಪುಡಿಯಾದ ಕಲ್ಲಿನ ಹೃದಯದವನನ್ನ ನಿಗ್ರಹಿಸಿದೆ ಅನ್ನುವ ತೃಪ್ತಿ ಇವತ್ತು ನನಗೆ ಸಂತೋಷ ಕೊಡುತ್ತೆ. ಬಹಳ ಕಾಲದಿಂದ ನನ್ನ ತಲೆಯಲ್ಲಿ ಯೋಚನೆ ಇತ್ತು, ಅಣ್ಣನ ಋಣದಿಂದ ಇವತ್ತು ನಾನು ಮುಕ್ತನಾಗ್ತೇನೆ. ಅಣ್ಣನಿಗೆ ಅನ್ಯಾಯ ಆದದ್ದನ್ನ ನಾನು ಪರಿಹರಿಸಿ, ನಾನು ತಮ್ಮನಾಗಿದ್ದು ಅವನಿಂದ ಪಡೆದ ಅನೇಕ ಉಪದೇಶಗಳು ಅಥವಾ ಅವನಿಗೆ ತಮ್ಮನಾಗಿದ್ದೆ ಅನ್ನುವ ಕಾರಣಕ್ಕಾಗಿ ನನಗೆ ಅವನಿಂದ ಸಿಗಬಹುದಾದ ಅನುಗ್ರಹಗಳನ್ನೆಲ್ಲ ನಾನು ಕಳ್ಕೊಂಡೆ ನಿನ್ನಿಂದಾಗಿ. ಅವನಿದ್ದಿದ್ರೆ ನನ್ನನ್ನು ಇವತ್ತು ಎಷ್ಟು ಚೆನ್ನಾಗಿ ಮುದ್ದು ಮಾಡುತ್ತಿದ್ದ. ಅಂತ ಅಣ್ಣನನ್ನೇ ಇಲ್ಲದಂತೆ ಮಾಡಿ ನೀನು ನನಗೆ ಉಪದ್ರವ ಮಾಡಿದ್ದಿ. ಅವನಾದ್ಮೇಲೆ ನನಗೆ ಹುಟ್ಟಿಕ್ಕೆ ಅವಕಾಶ ಸಿಕ್ತಲ್ವಾ, ಆ ಕಾರಣಕ್ಕಾಗಿ ನಾನು ನಿನ್ನನ್ನ ಕೊಂದೇ ಕೊಲ್ತೇನೆ ಅಂತ ಹೇಳಿ, ಯೋನೋಗ್ರಜಸ್ಯಾತ್ಮವಿದೋ ದ್ವಿಜಾತೆ ಗುರೋರಪಾಪಶ್ಯತ ದೀಕ್ಷಿತಸ್ಯ ವಿಭೃಶ್ಯ ವಿಶ್ರಭ್ಯ ಖಡ್ಗೇನ ಶಿರಾಂಶದೃಷ್ಟಃ ಹಸ್ತೋರಿವಾಕರಣ ಸ್ವರ್ಗಕಾಮಃ. ನನ್ನಣ್ಣ ಪರಮಾತ್ಮನ ವಿಶೇಷವಾದ ತಿಳುವಳಿಕೆಯನ್ನು ಹೊಂದಿದ್ದ. ಅವನು ಆತ್ಮವಿತ್, ಪರಮಾತ್ಮನನ್ನು ಚೆನ್ನಾಗಿ ತಿಳ್ಕೊಂಡಿದ್ದ. ಅಷ್ಟೇ ಅಲ್ಲ, ಅವನು ವಿಶೇಷವಾಗಿ ವೇದಾಧ್ಯಯನ ಮಾಡಿದ ಬ್ರಾಹ್ಮಣನೂ ಆಗಿದ್ದ. ದ್ವಿಜಾತೇಹೆ, ಆಮೇಲೆ ನಿನಗೆ ಗುರುವೂ ಆಗಿದ್ದ. ಅಷ್ಟೇ ಅಲ್ಲ, ಅಪಾಪ, ಅವನು ಪಾಪಿಷ್ಠ ಅಲ್ಲ. ಅವನು ಕೆಲವೊಮ್ಮೆ ಆತ್ಮೀಯರಿಗೆ ಅಂತಹದ್ದೊಂದು ಆ ಋಣ ಇರುತ್ತೆ. ಆದ್ರಿಂದಾಗಿ ಅನಿವಾರ್ಯವಾಗಿ ಯಾರ್ಯಾರಿಗೋ ಒಂದು ಚೂರು ತಮ್ಮ ಕಡೆಯಿಂದ ಸಹಾಯ ಮಾಡಬೇಕಾಗುತ್ತೆ. ಅದನ್ನು ಅವನೇನೋ ಮಾಡಿದ. ಆದ್ರೆ ಅವನ ಉದ್ದೇಶ ನಿಮ್ಗೆ ಅನ್ಯಾಯ ಮಾಡಬೇಕು ಅಂತಲ್ಲ, ನನ್ನಿಂದ ಸಹಾಯ ಅವರಿಗೂ ಆಗತ್ತೆ ಅಂದ್ರೆ ಆಗ್ಲಿ ಅಂತ ಒಂದಿಷ್ಟು ಆಹುತಿಗಳನ್ನ ತಾಯಿಯ ಕಡೆಯ ಬಂಧುಗಳಿಗೆ ಕೊಟ್ಟ. ದೀಕ್ಷಿತಸ್ಯ, ಅಷ್ಟೇ ಅಲ್ಲ, ಅವನು ಯಜ್ಞದಲ್ಲಿ ದೀಕ್ಷಿತನಾಗಿ ಕೂತಿದ್ದಾಗಿ ನೀನು ತಲೆ ಕಡಿದಿದ್ದು. ಪಾಪರಹಿತನಾದ ದೀಕ್ಷಿತನಾದಂತಹ ನನ್ನ ಅಣ್ಣನ ತಲೆಯನ್ನ ಕಡೆದು ಪುರೋಹಿತ ಸ್ಥಾನದಲ್ಲಿ ಕೂಡಿಸಿದವನನ್ನ, ಅವನನ್ನ ನಂಬಿಸಿ ಅಲ್ವಾ ನೀವು ಕರ್ಕೊಂಡು ಹೋಗಿದ್ದು. ನೀವೇನ್ ಕೇಳಿದ್ರು ನಿಮ್ಮ ಜೀವನದಲ್ಲಿ ನಿಮ್ಗೆ ಅಗತ್ಯ ಇದ್ದದನ್ನ ಕೊಡ್ತೇವೆ ಅಂತ ಅವನ ನಂಬಿಕೆಯನ್ನ ದ್ರೋಹ ಮಾಡಿದ್ರಲ್ವಾ. ನೀನು ಹೇಗಿದ್ರು ನಿಮ್ಮನ್ನ ಇದ್ದ ಹಾಗೆ ಸ್ವೀಕರಿಸ್ತೇನೆ ಅವನು ಹೇಳ್ದ. ಪಾಪ, ಈ ಪೌರೋಹಿತ್ಯ ವೃತ್ತಿ ಬೇಡ ನನಗೆ, ಅದು ತುಂಬಾ ಅಪಾಯಕರವಾದಂತಹ ಕೆಲಸ. ದೊಡ್ಡವ್ರ ಮನೇಲಿ ಕೆಲಸ ಮಾಡೋದಂತೂ ಬಹಳ ಕಷ್ಟ. ಅವರಿಗೆ ನೂರಾರು ನಿರೀಕ್ಷೆಗಳು ಇರ್ತವೆ. ನಾವೇನು ನಮ್ಮ ಪುಟ್ಟ ಕನಸನ್ನ ಅಲ್ಲೊಂಚೂರು ನನಸು ಮಾಡ್ಬೋದು ಅಂತ ಅನ್ಕೊಂಡು ಹೋದ್ರೆ ಅವ್ರು ದೊಡ್ಡ ಕಲ್ಬಂಡೆಯನ್ನು ಎತ್ತಿ ಹಾಕಿ ಇದರಿಂದ ಒಂದು ಚಿಕ್ಕ ದೇವಸ್ಥಾನ ಕಟ್ಬಿಡು ಅಂತ ಅಂದ್ಬಿಡ್ತಾರೆ. ಒಂದೇ ಸರ್ತಿಗೆ ಅಷ್ಟನ್ನು ನಿರ್ವಹಿಸ್ಲಿಕ್ಕಾಗದೆ ಹೋದಾಗ ನೀನೇನು ಭಾರಿ ಕನಸುಗಾರ ಅಂತೆಲ್ಲ ಹೆಸರು ಹೇಳ್ಕೊಂಡು ಓಡಾಡಿ ಬಂದು ಏನು ಸಿನಿಮಾ ಮಾಡಿದಾಗನ ಕನಸುಗಾರ ಅಂತ ಅಷ್ಟರಲ್ಲೆಲ್ಲ ನಡೆದು ಬಿಡುತ್ತಾ. ಕನಸು ಕಾಣೋದ್ರಿಂದ ಅಷ್ಟು ಸುಲಭದಲ್ಲಿ ಕಾರ್ಯಭಾರ ಆಗುವುದಿಲ್ಲ ಅಂತ ದೂರಕ್ಕೆ ತಳ್ಳುವಂತೆ ನೀನು ನಿನ್ನ ಸ್ವರ್ಗವನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ, ಕೇವಲ ನಿನ್ನ ಒಂದು ಸಣ್ಣ ಸ್ವರ್ಗವನ್ನು ಉಳಿಸ್ಲಿಕ್ಕೋಸ್ಕರ ಯಜ್ಞದಲ್ಲಿ ಕೂತಿದ್ದಂತಹ ಅಣ್ಣನನ್ನ ಅದೇ ಯಜ್ಞದ ಪಶುವಿನಂತೆ ಅವನ ತಲೆಯನ್ನ ಕಡಿದು ಹಾಕಿದೆ ಅಲ್ವಾ.
ನಿನ್ನಂತ ನಿಷ್ಕರುಣಿಯ ತಲೆಯನ್ನು ನಾನು ಕಾಗೆಗಳಿಗೂ ಕೊಡಲ್ಲ, ಕತ್ತರಿಸಿ ಬಿಸಾಕ್ತೇನೆ ಈಗ ಅಂತ ಬೈತಾನೆ. ಖಡ್ಗದಿಂದ ಈಗ್ಲೇ ಕತ್ತರಿಸಿ ಬಿಸಾಕ್ತೇನೆ. ನೀನ್ ಮಾಡಿದ್ದು ಹಾಗೇನೆ ಅಲ್ವಾ? 3 ತಲೆಗಳನ್ನು ಕೂಡ ಖಡ್ಗದಿಂದ ಕತ್ತರಿಸಿ, ಅದು ದೈವವಶಾತ್ ಏನೇನೋ ಪಕ್ಷಿಗಳಾದವು ನಮಗೆ ಸುದ್ದಿ ಬಂತು, ಆದ್ರೆ ನಿನ್ನ ತಲೆಯನ್ನು ಮಾತ್ರ ಏನೂ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೀಗೆ ಇಂದ್ರನ ಮೇಲೆ ತನ್ನಲ್ಲಿರುವ, ಆದ್ರೆ ಈ ಎಷ್ಟು ಮಾತುಗಳಲ್ಲೂ ಜೊತೆಗೆ ಒಂದಿಷ್ಟು ಧರ್ಮದ ಸಂಗತಿಗಳು ಸೇರ್ಕೊಂಡಿದೆ ಅವನ ಮಾತಿನಲ್ಲಿ. ಅದು ಏನು ಎತ್ತ ಅಂತ ಮತ್ತೆ ಮುಂದೆ ಗೊತ್ತಾಗುತ್ತೆ. ಆದ್ರೆ ಅದಕ್ಕೆ ಒಳ್ಳೆ ರಾಕ್ಷಸ ಆ ಅಂತ ಹೇಳಿದ್ದು. ಆ ಅದಕ್ಕೆ ಒಳ್ಳೆ ರಾಕ್ಷಸ ಅಂತ ಹೇಳಿದ್ದು. ಅಂತದ್ದೆಲ್ಲ ಕೆಲವೊಂದ್ ಸರ್ತಿ ಇರುತ್ತೆ. ಹೀರೋನು ಅವರೇ ಇರ್ತಾರೆ, ವಿಲನ್ ಅವರೇ ಇರ್ತಾರೆ ಅಂತ ಅನ್ನೋ ತರ ಕೆಲವು ಪಾತ್ರಗಳಲ್ಲಿ. ಆದ್ರೆ ಇವನು ಯಾಕೆ ಹೀಗಾದ ಅಂತ ಕೇಳ್ತಾನೆ ಪರೀಕ್ಷಿತ್ ರಾಜ. ನಮ್ಗೆ ಏನೇನು ಪ್ರಶ್ನೆಗಳು ಬರುತ್ತೋ ಅದನ್ನೆಲ್ಲ ಮುಂದೆ ಪರೀಕ್ಷಿತ್ ರಾಜ ಕೇಳ್ತಾನೆ, ಅದಕ್ಕೆ ಉತ್ತರ ಮತ್ತೆ ಸಿಗುತ್ತೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದರ ಮುಂದಿನ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ಬಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ತಸ್ವಿನೋ ಮನಸ್ವಿನೋ ಮಂತ್ರ ವಿಭಕ್ತಿ ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹರಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ.